ಆರೋಗ್ಯದ ವಿಚಾರಕ್ಕೆ ಈಗಾಗಲೇ ಸರ್ಕಾರ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಆ ಸ್ಕೀಮ್ ಲಾಂಚ್ ಮಾಡಬೇಕು. ನಮ್ಮೆಲ್ಲ ಎಂಪ್ಲಾಯೀಸ್ ಎಲ್ಲ ಫ್ಯಾಮಿಲಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋದು. ಭಾಳಷ್ಟು ಜನ ಇಲ್ಲೆಲ್ಲ ಕೂಡ ನಮ್ಮ ರವಿ ಗುಂಜಕರ್ ಹೇಳ್ತಾ ಇದ್ರು, ಸರ್ ಕೆಲವರೆಲ್ಲ 250 350 ಕಟ್ಲಿಕ್ಕೆ ಕಷ್ಟ ಅಂದರು. ನಮಗೇನದ್ರ ಬಗ್ಗೆ ಬೇಜಾರಿಲ್ಲ. ನೀವು ಕಟ್ಟಲಿಲ್ಲ ಅಂದರೆ ನಿಮಗೆ ಲಾಸು. ಯಾರಿಗೋ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯ್ತು 10 ಲಕ್ಷ ಬೇಕು, ಯಾರಿಗೆ ಲಾಸು? ನಿಮಗೆ ಲಾಸು. ನೀವು ಪ್ರತಿ ತಿಂಗಳ 350 400 ರೂಪಾಯಿ ಕಟ್ಟಿದ್ರೆ ವರ್ಷಕ್ಕೆ 5,000 ಕಟ್ತೀರಾ? ನಿಮ್ಮ ಫ್ಯಾಮಿಲಿ 4 ಜನ 20 ವರ್ಷ ಸರ್ವಿಸ್ ಇದ್ದರೆ 1 ಲಕ್ಷ ಕಟ್ತೀರಾ? ನಿಮ್ಮ 4 ಜನಕ್ಕೆ ಏನಾದರೂ ಕೂಡ 1 ಲಕ್ಷ 3 ಲಕ್ಷ ಹಾರ್ಟ್ ಅಟ್ಯಾಕೋ, ಕಿಡ್ನಿನೋ, ಕ್ಯಾನ್ಸರು, ಇನ್ಪೇಷೆಂಟೋ, ಔಟ್ ಪೇಷೆಂಟೋ, ಆಕ್ಸಿಡೆಂಟ್ಸೋ ಏನೂ ಕೂಡ ಆಗೋದಿಲ್ವಾ? ಅಟ್ಲೀಸ್ಟ್ 20 ವರ್ಷ ಸರ್ವಿಸಲ್ಲಿ 1 ಲಕ್ಷ ಕಟ್ಟಿದ್ರೆ ನೀವು 1 ಕೋಟಿ ನಿಮ್ಮ ಕುಟುಂಬಕ್ಕೆ ವೆಚ್ಚ ಆದರೂ ಕೂಡ ಸರ್ಕಾರ ಉಚಿತವಾಗಿ ನಿಮಗೆ ಚಿಕಿತ್ಸೆ ಕೊಡುತ್ತೆ. ನೀವು ಕಟ್ಟಿದ್ದು 1 ಲಕ್ಷ 10 ಲಕ್ಷ ಏನಾದರೂ ಟ್ರೀಟ್ಮೆಂಟ್ಗಾದರೆ ಇನ್ನು 9 ಲಕ್ಷ ನಿಮಗೆ ಲಾಭ ಆಗಲಿಲ್ವಾ? ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಹಾಗಾಗಿ ರವಿಯವರು ಅಂದರು, ನಮ್ಮದೇನು ಇದರಲ್ಲಿ ಮ್ಯಾಂಡೇಟ್ರಿ ಇಲ್ಲ, ಕಟ್ಟಿದ್ರೆ ನಿಮ್ಗೆ ಒಳ್ಳೆಯದು, ಕಟ್ಟಲಿಲ್ಲ ಅಂದರೆ ಮೆಡಿಕಲ್ ರಿಯಂಬರ್ಸ್ಮೆಂಟು 1.5 ಲಕ್ಷ ಬಿಲ್ ಆದರೆ 12 ಲಕ್ಷ ಪ್ಯಾಕೇಜಲ್ಲಿ ಕೊಡ್ತಾರೆ. ಕಣ್ಮುಂದನೇ ಇದೆಯಲ್ಲ ಪಿಕ್ಚರು. ನೀವು ಮೆಟರ್ನಿಟಿಗೆ ಏನಾದ್ರು ಟ್ರೀಟ್ಮೆಂಟ್ ತೊಗೊಂಡ್ರೆ 80,000 1 ಲಕ್ಷ ಖರ್ಚಾದರೆ 12,000 ಪ್ಯಾಕೇಜ್ ಕೊಡ್ತಾರೆ. ಇನ್ನು ಉಳಿದಿರುವಂಥ 82,000 ಕೈಯಿಂದ ಹಾಕ್ಕೊಳ್ಬೇಕು. ಏನು ಕಾರಣ? ಸೊ ಹಾಗಾಗಿ ಈ ಯೋಜನೆಯನ್ನು ತಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ತಿಂಗಳು ಕೂಡ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಈ ರಾಜ್ಯದಲ್ಲಿರುವಂಥ 25 ಲಕ್ಷ ಫ್ಯಾಮಿಲಿಗೆ ಎಲ್ಲ ಕಾಯಿಲೆ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಅದ್ಭುತವಾಗಿರುವಂಥ ಯೋಜನೆ ಅಂತೇಳಿ ಭಾಳ ಅಭಿಮಾನದಿಂದ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆಮೇಲೆ ವ್ಯಾಪ್ತಿಗೆ ಬರಲಿಕ್ಕೆ ಅವಕಾಶ ಇಲ್ಲ. ನಾವು ಕೂಡ ಸರ್ಕಾರಕ್ಕೆ ಲೆಟ್ರ್ ಕೊಡ್ತಾ ಇದ್ದೀವಿ. ಯಾರು ಆಪ್ಷನ್ ಕೊಡೋರು ಈಗಲೇ ಕೊಡಬೇಕು, ನಂತರ ಬಂದರೆ ಬೇಡ, ಅವ್ರಿಗೆ ರಿಯಂಬರ್ಸ್ಮೆಂಟಾಗಿ ಕೊಡಿ ಅಂತ ಹೇಳಲಿಕ್ಕೆ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಈಗ 5 ಲಕ್ಷ ಬಿಲ್ ಯಾವುದೋ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ 50,000 ಕೊಟ್ಟರೆ ಸರ್ಕಾರಕ್ಕೆ 4.5 ಲಕ್ಷ ಉಳಿತಾಯ, ನಿಮಗೆ ಲಾಸು. ಹಾಗಾಗಿ ನಾನು ಕೂಡ ಅಫಿಷಿಯಲಾಗಿ ಆರ್ಡ್ರನ್ನು ಕೂಡ ಮಾಡಿಸ್ತಾ ಇದ್ದೇನೆ. ಯಾರು ಈ ತಿಂಗಳಲ್ಲಿ ಲಾಂಚ್ ಮಾಡ್ತಿದ್ದಂಗೆ ಆ ತಿಂಗಳಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಅವ್ರಿಗೆ ಮಾತ್ರ ವ್ಯಾಪ್ತಿಗೆ ಬರಬೇಕು. ಇನ್ನು ಕೆಲವು ಪ್ರೈವೇಟಲ್ಲಿ ತೊಗೊಂಡಿರ್ತಾರೆ, ತೊಗೊಳ್ಳಿ, ನಮ್ಗೆ ಯಾವುದೋ ಅದ್ರ ಬಗ್ಗೆ ವಿರೋಧಗಳಿಲ್ಲ. ಇದು ಅದ್ಭುತವಾಗಿರುವಂಥ ಯೋಜನೆ. ಹಾಗಾಗಿ ನಿಮ್ಮ ಫ್ಯಾಮಿಲಿಗೆ ಈ ಸೌಲಭ್ಯವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತಾನೆ. ನಾವು ಮನೆ ಕೂಡ ಆಕ್ಸಿಡೆಂಟಲ್ ಡೆತ್ ಆದರೆ 1 ಕೋಟಿ ಪರಿಹಾರ ಕೊಡುವಂಥ ಯೋಜನೆ ಅಂತ ಹೇಳಿದ್ದೆ. ಲಾಸ್ಟ್ ಚುನಾವಣೆಗೆ ನಿಂತಾಗ ಹೇಳಿದ್ದೆ. ಚುನಾವಣೆ ಗೆದ್ದ 2 ತಿಂಗಳಲ್ಲಿ ಆದೇಶವನ್ನು ಮಾಡಿಸಿದ್ದೇವೆ, ಈಗಾಗಲೇ ಜಾರಿಯಲ್ಲಿದೆ. ಯಾರಾದರೂ ನಮ್ಮ ಶಿಕ್ಷಕರು, ನೌಕರರು ಏನೋ ಆಕ್ಸಿಡೆಂಟಲ್ ಡೆತ್ ಆದರೆ ಅವನ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡುವಂಥ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.